ಓಂ ಶಾಂತಿ. ಇವತ್ತಿನ ಟಾಪಿಕ್ ಆಗಿದೆ ಪಾಪ ಕರ್ಮ. ಪಾಪ ಕರ್ಮ ಅಂತ ಹೇಳಿ ಎದಕ್ ಹೇಳ್ತಾರೋ? ಮೊದಲನೇದಾಗಿ ಪಾಪ ಕರ್ಮ ಕೇವಲ ಕೈಯಿಂದ ಮಾಡಿರುವಂತದಷ್ಟೇ ಪಾಪ ಕರ್ಮ ಅಲ್ಲ, ಮನಸ್ಸಿಂದ ಮಾಡಿದ್ರು ಪಾಪ ಕರ್ಮ. ಈಗ ಬಾಬಾ ಹೇಳ್ತಾರೋ ಪಾಪ ಕರ್ಮ ನಾವ್ ಯಾಕೆ ಮಾಡ್ಬಾರ್ದು? ಪಾಪ ಕರ್ಮ ಮಾಡೋದ್ರಿಂದ ಮನಸ್ಸಿನಲ್ಲಿ ಕಪ್ಪು ಚುಕ್ಕಿ ಉಳಿದ್ ಬಿಡ್ತಾವು. ಅದರಿಂದ ನಮ್ಮ ಜಮಾ ಖಾತೆ ಎಲ್ಲ ಸೋರಿ ಹೋಗ್ಬಿಡುತ್ತದೆ ಮತ್ತು ನಾವು ಬಾಬಾ ನೆನಪವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಪಾಪ ಕರ್ಮ ಯಾವ್ಯಾವ? ಮನಸ್ಸಿಂದ ನನ್ನ ಪ್ರತಿ ಕೀಳರಿಮೆ ಭಾವ, ಕಡಿಮೆ ಭಾವ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನನ್ ಬಗ್ಗೆ ಕೀಳರಿಮೆ ವಿಚಾರಗಳನ್ನು ನಾವೇನಾದ್ರೂ ನಮ್ ಬಗ್ಗೆ ನಾವು ಮಾಡಿದ್ದೆ ಆದರೆ ಅವಾಗೂ ಕೂಡ ನಾವು ಪಾಪ ಕರ್ಮ ಅಂತ ಹೇಳಿ ಅದನ್ನ ನಾವು ಕ್ಯಾಟಗರಿ ಮಾಡ್ಬೋದು. ಮತ್ತು ಎರಡನೇದು ಬೇರೆಯವ್ರ ಪ್ರತಿ ಅಹಂಕಾರ ಭಾವದಿಂದ ನೋಡೋದು, ನಾನ ಶ್ರೇಷ್ಠ ಅಂತ ತಿಳಿದುಕೊಳ್ಳೋದು, ಇದು ಕೂಡ ಪಾಪ ಕರ್ಮದ ಲೆಕ್ಕದೊಳಗ ಬರ್ತೈತಿ. ಇನ್ನೊಬ್ರನ್ನ ಕಡಿಮೆ ಭಾವನೆಯಿಂದ ನೋಡೋದು, ಇದು ಕೂಡ ಪಾಪ ಕರ್ಮದ ಲೆಕ್ಕದಲ್ಲಿ ಬರುತ್ತದೆ. ಮತ್ತು ಎರಡನೇದು ಸಿಟ್ಟು ಮಾಡೋದ್ರಿಂದನೂ ಕೂಡ ಪಾಪ ಕರ್ಮ ಆಕೈತಿ. ಯಾಕಂದ್ರೆ ಸಿಟ್ಟು ಮಾಡೋದ್ರಿಂದ ನಾವು ನಮಗೂ ದುಃಖ ಕೊಡ್ತೇವಿ, ಬೇರೆಯವ್ರಿಗೂ ದುಃಖ ಕೊಡ್ತೇವೆ, ಅವಾಗೂ ಕೂಡ ಪಾಪ ಕರ್ಮ ಆಕೈತಿ. ಮತ್ತೆ ಸಿಟ್ಟು ಮಾಡೋದ್ ವ್ಯಕ್ತಿ ಏನ್ ಮಾಡ್ತಾನಂದ್ರ ಕೈಯಿಂದ ವಸ್ತು ಕೂಡ ಹೋಗಿತಾನ, ಅಂದ್ರೆ ಇನ್ನ ಜಾಸ್ತಿ ಏನಾಕೈತ್ರಿ ದುಃಖ ಆಕೈತಿ. ಮತ್ ಎಲ್ಲಾಕಿಂತ ದೊಡ್ಡ ಪಾಪ ಕರ್ಮ ಎದರಿಂದ ಆಗ್ತೈತಂದ್ರೆ ನಾವ್ ಮತ್ತೊಬ್ಬರಿಂದ ಇಚ್ಛೆ ಪಡೋದ್ರಿಂದ. ನಮಗ್ ಏನ ಸಿಗ್ಲಲ್ರಿ, ಅದು ಬಾಬಾನಿಂದ ಸಿಗ್ಬೇಕು. ಬಾಬಾನ ಕೊಡ್ಬೇಕು, ಬಾಬಾನ ಮಾಡ್ಬೇಕು. ಯಾವಾಗ ನಾವು ಬೇರೆಯವರ ವ್ಯಕ್ತಿಯಿಂದ ಇಚ್ಛೆ ಪಡ್ತೇವೆ, ಆಸೆ ಪಡ್ತೇವಿ, ಅದು ಆಕ್ಚುಲಿ ಪಾಪ. ಅದು ಏನ್ರ ಪೂರ್ಣ ಆಗ್ಲಿಲ್ಲ ಅಂದ್ರ ಮತ್ತವ್ರ ಪ್ರತಿ ಏನ್ ನಮಗ್ ವಿಚಾರ, ಕೆಟ್ಟ ವಿಚಾರಗಳು ನಡೀತಾವಲ್ಲ, ಅದ್ರಲ್ಲಿ ಡಬಲ್ ಪಾಪ ಹಾಕೋತ ಹೋಗ್ತೈತಿ. ಅಸಂತುಷ್ಟ ಆಗ್ತೈತಿ ಮನಸ್ಸು. ಮತ್ತೆ ಬೇರೆಯವ್ರನ್ನು ನಾವೇನ್ ಮಾಡ್ತೇವೆ, ಅಸಂತುಷ್ಟ ಮಾಡ್ಲಿಕ್ಕೆ ನಿಮಿತ್ತ ಮಾಡ್ತೇವೆ. ಅದಕ್ಕೆಲ್ಲಾಕಿಂತ ದೊಡ್ಡ ಪಾಪ ನನಗ ಅನಿಸೋ ಪ್ರಕಾರ ಅಂದ್ರೆ ಏನ್ರಿ, ಮತ್ತೊಬ್ಬರ ಮೇಲೆ ಅಪೇಕ್ಷೆ. ಯಾವುದು ವ್ಯಕ್ತಿಯನ್ನ ಮತ್ತೊಬ್ಬರ ಮೇಲೆ ನಾವು ಅಪೇಕ್ಷೆ ಪಡಬಾರದು, ನಾವ್ ವ್ಯಕ್ತಿಯಿಂದ ನಾವ್ ಇಚ್ಛೆ ಪಡಬಾರದು. ಏನೇ ನಮ್ಗ ಅಪೇಕ್ಷೆ, ನಮ್ಗ್ ಏನೇ ಇಚ್ಛೆ ಸಿಕ್ಕರು ಅದು ಬಾಬಾನಿಂದ ಸಿಗ್ಬೇಕು, ಯಾರಿಂದನೂ ಅವಶ್ಯಕತೆ ಇಲ್ಲ. ಈ ರೀತಿ ನಮ್ಗ ಮನೋಭಾವ ಇತ್ತಂದ್ರೆ ನಮ್ಮಿಂದ ಪಾಪ ಕರ್ಮ ಆಗೋದಿಲ್ಲ. ಮತ್ತು ಲೋಭ ಅಂದ ಆಸ್ಬೂರ್ಕತನ, ಒಂದ್ ತಿಂದೇನಿ ಇನ್ನೊಂದ್ ತಿನ್ಬೇಕು. ಈಗ ನಾವು ಬಾಬಾನ್ ಮನಿಯೋಗ ಬೆಗರಿ ಪಾಠದಲ್ಲಿ ನೋಡಿದ್ವಿ, ಯಾರು ಕೇಳ್ತಿದ್ರು ಬಾಬಾ ಎಷ್ಟ್ ಚಪಾತಿ ತಿಂತೀರಿ? ಈಗ ಬಾಬಾನ್ ಮನಿಯೋಗ ನಾವ್ ನೋಡ್ತಾ ಇದ್ವಿ, ಬೆಗರಿ ಪಾಠ ಸಮಯದಲ್ಲಿ ಬಾಬಾ ಅರ್ಧ ಚಪಾತಿ ಅಷ್ಟ ಕೊಡ್ತಿದ್ದ. ಬಾಬಾ ಕೇಳ್ತಿದ್ದ, ಯಾರ್ಯಾರು ಎಷ್ಟ್ ಚಪಾತಿ ತಿಂತೀರಿ? ನಮ್ಗೆ ಇವತ್ ಸಾರ್ ಚಲೋ ಆಗೇತಿ, ಪಲ್ಯ ಚಲೋ ಆಗೇತಿ ಅಂತ ಹೇಳಿ ನಾವ್ ಏನ್ರ ಒಂದ್ ಹೆಚ್ಚು ಚಪಾತಿ ತಿಂದ್ರೆ ಇದು ಕೂಡ ಪಾಪ ಕರ್ಮದಲ್ಲಿ ಜಮಾ ಆಗ್ತೈತಿ. ಯಾಕಂದ್ರ ನಾವು ಬೇರೆಯವರನ್ನು ಕೂಡ ನೋಡ್ಬೇಕಾಗ್ತೈತಿ, ಬೇರೆಯವ್ರ ಬಗ್ಗೆ ಕಾಳಜಿ ಮಾಡ್ಬೇಕಾಗ್ತೈತಿ. ಈಗ ನನಗ ಬೇಕಂತ ಹೇಳಿ ನನಗ ಬೇಕ, ಇದು ಬಹಳ ಕೆಟ್ಟ ನೋಡ್ರಿ. ನನಗ ಬೇಕು, ನನಗ ಸಿಗ್ಬೇಕಂತ ಇತ್ತಂದ್ರ ಇದ್ರಲ್ಲೇ ಪಾಪ ಕರ್ಮ ಬಹಳ ಆಕೈತಿ. ಅದಕ್ಕ ಬಾಬಾ ಹೇಳ್ತಿದ್ದ, ಇದು ಕೂಡ ಲೋಭ ಖಾತೆ ಒಳಗ ಬರ್ತೈತಿ ಅಂತ ಹೇಳ್ತಿದ್ದ. ನಾನು ಮೊನ್ನೆ ಒಂದ್ ಎಕ್ಸಾಂಪಲ್ ಹೇಳ್ತೇನ್ರಿ ನಿಮಗ. ಮಧುಬನ್ದಲ್ಲಿ ನಮ್ಗ ಅಕ್ಕಂದಿರ್ಗೋಸ್ಕರ ಸ್ಯಾಂಡ್ವಿಚ್ ಕೊಟ್ಟಿದ್ರಿ. ಆ ಸ್ಯಾಂಡ್ವಿಚ್ ಏನಿತ್ತಂದ್ರೆ ಎರಡೇ ಇತ್ರಿ. ಆ ಅಂದ್ರೆ ಒಂದೇ ಎರಡು ಇತ್ತು. ಅದನ್ನ ಏನ್ ಮಾಡ್ಬೇಕು, ನಾ ಅಷ್ಟ ತಿನ್ಬೇಕಂತ ಹೇಳಿ ನಾ ಅಷ್ಟ ತಿಂದೇರಿ. ನಾ ತಿಂದಿದ್ ತಡನ ರೀ ನನ್ ಹೊಟ್ಟಿ ಕೆಟ್ಟ ಬಿಡ್ತ. ಅಲ್ಲಿ ಎಲ್ಲಾರು ನಮ್ ಬಾಜುಕ ಮಾತೇರಿದ್ರಿ, ಅವ್ರಿಗೂ ಹಂಚ್ ಕೊಡ್ಬೇಕಾಗಿತ್ತಿಲ್ರಿ. ಇದನ್ ನೋಡ್ರಿ, ಯಾವಾಗ್ಲೂ ಬ್ರಹ್ಮ ಬಾಬಾ ಮಮ್ಮ ಹೆಂಗಿದ್ರಿ, ಮೊದಲ್ ಮಕ್ಕಳಿಗೆ ತಿನ್ನಿಸ್ತಿದ್ರು, ನಂತರ ತಾವು ತಿಂತಿದ್ರು. ಅದೇ ರೀತಿಯಾಗಿ ತಾವು ಕೂಡ ಮತ್ತೊಬ್ರಿಗೆ ಕೊಟ್ಟ ನೀವ್ ಏನ್ರ ತಿಂದೆ ಅಂದ್ರ ಅಸ್ಬುರ್ಕತನ ನಿಮ್ಮಿಂದ ಹೋಗ್ತೈತಿ ಮತ್ ಪಾಪ ಕರ್ಮ ಆಗೋದಿಲ್ಲ. ಈಗ ನೋಡ್ರಿ, ನಾ ಒಬ್ಬಕ್ಕೆ ತಿನ್ನೋದ್ರಿಂದ ನಾ ಮತ್ ಹೋಗಿ ಅದನ್ನ ಬಾತ್ರೂಮ್ನಾಗ ಹಾಕೋದಾತ್ರಿ. ಬಾತ್ರೂಮ್ನಾಗ ಹಾಕ್ಬೇಕಾತ್ರಿ. ಅದೇನು ಉಪಯೋಗನೇ ಆಗ್ಲಿಲ್ಲ. ನನ್ ಹೊಟ್ಟಿಗೇನ್ ಅದನ್ನ ತಿಂದ ರಕ್ತ ಆಗ್ಲಿಲ್ಲ, ಮತ್ ನಂದ್ ಹೊಟ್ಟಿ ಕೆಡ್ತು, ವಾಮಿಟ್ ಬಂದಂಗ ಆತು. ಅದಕ್ಕ ಅವತ್ತಿನಿಂದ ನಿರ್ಣಯ ಮಾಡೀನಿ, ಮೊದ್ಲೇ ಮಾತ ಚಲೋದ್ ತಿನ್ನಂಗಿಲ್ಲ, ಚಲೋದ ಸಿಕ್ಕಿದ್ರು ನಮ್ಮ ಆಜು ಬಾಜುಕ್ ಯಾರೇ ಇದ್ರ ಅವ್ರಿಗೆ ಕೊಟ್ಟು ನಾ ತಿನ್ಬೇಕು. ಇದನ್ನ ನಾ ತೀರ್ಮಾನ ಮಾಡ್ಕೊಂಡ್ಬಿಟ್ಟೆ.
ಇಲ್ಲಾದ್ರೆ ಏನಾಕೈತ್ರಿ, ನಮ್ಮಿಂದ ಪಾಪ ಕರ್ಮ ಆಕೈತಿ, ನಮ್ ಶರೀರ ಮೇಲೆ ಎಫೆಕ್ಟ್ ಬೀಳ್ತಾವ, ಬೇರೆಯವ್ರಿಗೂ ತ್ರಾಸ ಆಕೈತಿ. ಇದು ಒಂದು. ಮತ್ ಬೇರೆಯವ್ರ ಜೊತೆ ಮೋಹನು ಇಟ್ಕೊಳ್ಬಾರ್ದು. ಮೋಹದಿಂದನೂ ಪಾಪ ಕರ್ಮ ಮಾಡ್ಸೈತಿ. ಮೋಹ ಬಾಳ್ ಕೆಟ್ರಿ. ಮೋಹ ಇರೋದ್ರಿಂದ ನಿಮಗ ದೊಡ್ಡ ಮನಸ್ಸು ಮಾಡಕ್ ಕೊಡುದಿಲ್ರಿ ಅದು. ಮೋಹ ಅಟ್ಯಾಚ್ಮೆಂಟ್ ಬರೋದ್ರಿಂದ ಏನ್ ಮಾಡ್ತೈತಿ ಅಂದ್ರ ಒಬ್ರಿಗೊಬ್ರಿಗೂ ದುಃಖಿ ಕೊಡಿಸ್ತೈತಿ. ಒಬ್ರ ಮೇಲೆ ಒಬ್ರು ಅಂಟ್ಕೊಂಡಿರೋದ್ರಿಂದ ನಾವ್ ಅವ್ರನ್ನ ಬಿಟ್ಟು ಕೊಡ್ಲಿಕ್ಕೆ ಬಹಳ ತ್ರಾಸ್ ಮಾಡ್ತೇವೆ. ಅದಕ್ಕ ಮೋಹ ಬಿಡ್ಬೇಕ್ರಿ, ಬಿಟ್ ಕೊಟ್ ಬಿಡ್ಬೇಕ್ರಿ. ನಂದು ಅವ್ರ ಜೊತೆ ಯಾವ ಲಗಾವಿಲ್ಲ, ಯಾವ ಮೋಹ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲ. ಇಲ್ಲಾದ್ರೆ ಏನಾಕೈತಿ, ಫಾರ್ ಎಕ್ಸಾಂಪಲ್ ಈ ವ್ಯಕ್ತಿ ಜೊತೆ ನಮ್ದು ಏನ್ರ ಅಟ್ಯಾಚ್ಮೆಂಟ್ ಇತ್ತಿತ್ತಂದ್ರ ತಿಳ್ಕೊರಿ. ಒಬ್ಬ ಯಾವ್ದೋ ವ್ಯಕ್ತಿ ಅದಂದ್ರೆ ಅವನ ಜೊತೆ ನಮ್ದು ಅಟ್ಯಾಚ್ಮೆಂಟ್ ಇದೆ. ಅವನ ಜೊತೆ ಅಟ್ಯಾಚ್ಮೆಂಟ್ ಇತ್ತಂದ್ರ ಫಾರ್ ಎಕ್ಸಾಂಪಲ್ ಈ ವ್ಯಕ್ತಿ ಬೇರೆ ಎಲ್ಲೋ ಬೇರೆಯವ್ರ ಕಡೆ ಜೊತೆ ಮಾತಾಡಕತ್ರ ನಮ್ಗ ತ್ರಾಸ ಆಕತಿ ನೋಡ್ರಿ. ಆಮೇಲೆ ಇವ್ರಗ್ ನಾವ್ ಏನ್ ಮಾಡ್ತೇವಂದ್ರ, ನೀವ್ ಅವ್ರನ್ನ ಇಷ್ಟ ಪಡಾತಿರ್ ನೋಡ್, ನೀವ್ ಅವ್ರನ್ನ ಪ್ರೀತಿ ಮಾಡಾಕತ್ತೀರ್ ನೋಡ್ ಅಂತ ನಾವ್ ಹಿಂಗ್ ಒಳಗಡೆ ಭಾವನೆ ಬರ್ತೇವೆ. ಅವ್ರದೇನೋ ಭಾವನೆ ಇರೋದಿಲ್ರಿ. ನಿಮ್ ಜೊತೆ ಹೆಂಗ್ ಅದಾರ ಅವ್ರ ಜೊತೆನೂ ಹಂಗ ಅದ. ಅವ್ರ ಏನ್ ನ್ಯೂಟ್ರಲ್ ಅದಾರ್ರಿ. ಅವ್ರೇನ್ ನಿಮ್ ಜೊತೆ ಸ್ಪೆಷಲ್ ಇಲ್ಲ ಅಥವಾ ಅವ್ರ ಜೊತೆ ಸ್ಪೆಷಲ್ ಇಲ್ಲ. ಆದ್ರೆ ಅಟ್ಯಾಚ್ಮೆಂಟ್ ಇರೋದ್ರಿಂದ ನಾವ್ ಏನ್ ಹೇಳ್ತೀವಿ, ಅವ್ರನ್ನ ಪ್ರೀತಿ ಮಾಡಾತಿರ್ ನೋಡ್ ಇತ್ತೀಚಿಗೆ, ಅವ್ರ ನಿಮ್ಗ ಸೇರಾಕತ್ತಾರ ನೋಡ್, ಅವ್ರ ನಿಮ್ಗ್ ಇಷ್ಟ ಪಡತ್ತಾರ ನೋಡ್. ಈ ರೀತಿ ಭಾವನೆ ಬರೋದ್ರಿಂದ ನಮ್ದು ಇವ್ರದ ನಡು ಏನಾಕೈತ್ರಿ, ಕ್ಲಾಶ್ ಆಕೈತಿ. ಇದ್ರಲ್ಲ ಪಾಪ ಕರ್ಮ ಬಾಳ ಆಕೈತಿ. ಸಿಟ್ಟು ಬರ್ತೈತ್ರಿ. ಎರಡನೇದು, ನಮ್ಮಲ್ಲಿ ಈರ್ಷಾ ಭಾವನೆನೂ ಬರ್ತೈತಿ. ನಮ್ಮಲ್ಲಿ ಹೋಳಿಕೆ ಭಾವನೆ ಬರ್ತೈತಿ. ಈರ್ಷಾ ಹೋಳಿಕೆ ಭಾವನೆ ಏನ್ ಬರ್ತೈತಿ ಹೇಳ್ರಿ, ಇವ್ರು ನಮ್ ಬಿಟ್ಟು ಹೋಗ್ಬಾರ್ದು, ಅಥವಾ ಬೇರೆ ಯಾರೇ ನಮ್ ನಡು ಬಂದ್ರ ಅಂದ್ರ ನನಗ ಅವ್ರ ಮೇಲೆ ಹೋಳಿಕೆ ಬಂದ್ ಈರ್ಷಾ ಭಾವನೆ ಹುಟ್ಕೋತೆ. ಏನ್ ಒಂದು ಎರಡು ಮೋಹ ಅದಕ್ಕ ಬಾಳ್ ಕೆಟ್ರಿ. ಆ ಮೋಹನು ನಾವ್ ಏನ್ ಮಾಡ್ಬೇಕು, ಬಿಟ್ಟು ಬಿಡ್ಬೇಕು. ಇನ್ನ ಮೋಹ ಬಿಡ್ಬೇಕಂದ್ರೆ ಏನ್ ಮಾಡ್ಬೇಕು, ಪದೇ ಪದೇ ಅನ್ಕೋರಿ, ನನಗ ಬಾಬಾ, ನಾನು ಯಾರು, ನನ್ನವನ್ ಯಾರು, ನಾನು ಯಾರು, ನನ್ನವನ್ ಯಾರು, ನಾನು ಯಾರು, ನನ್ನವನ್ ಯಾರು. ಇದನ್ ಪದೇ ಪದೇ ನೆನಪಿತ್ತಂದ್ರೆ ನಾ ಮೋಹ ಸಹಜವಾಗಿ ಬಿಡ್ಬೋದು. ಮತ್ತು ಅಹಂಕಾರ ಬಿಡ್ಬೇಕ್ರಿ. ಅದು ಬಾ ಕೆಟ್ಟ. ಅವ್ರನ್ನ ಹೆಚ್ಚಿಗೆ ನೋಡೋದು ಅಥವಾ ಕೀಳಾಗಿ ನೋಡೋದು ಎಲ್ಲಾ ಬಿಟ್ಬೇಕ. ಅಹಂಕಾರ ಒಟ್ಟು ಪಡಾಕ ಹೋಗ್ಬಾರ್ದು. ಎಲ್ಲಾರು ಸಮಾನ ಅದಾರ. ನಾವ್ ಯಾರು ಯಾರ್ಕಿತನೂ ಸ್ಪೆಷಲ್ ಇಲ್ಲ. ಎಲ್ಲಾರ್ ತಗೋ ವಿಶೇಷತೆ ಅದಾವ, ಎಲ್ಲಾರು ಇತ್ತು. ಮತ್ ವೆರಿ ಇಂಪಾರ್ಟೆಂಟ್, ಪ್ರಭಾವಿತನೂ ಆಗ್ಬಾರ್ದು. ಯಾರಿಗೂ ಪ್ರಭಾವಿತ ಆಗ್ಬಾರ್ದು. ಇವ್ರು ಚಲೋ ಅದಾರು, ಇವ್ರು ಮಾತಾಡ್ಸುನು ಇಲ್ಲ. ಈ ಪ್ರಭಾವಿತ ಆದ್ವಂದ್ರ ಮನುಷ್ಯ ದುಃಖನ ಅನುಭವಿಸ್ತಾರ. ಅದಕ್ಕ ಎಂದಿಗೂ ಕೂಡ ಪ್ರಭಾವಿತ ಆಗ್ಬಾರ್ದ್ರ. ನಮ್ಮಿಂದ ಅವರಿಗೆ ಜುಖಾಮ್ನು ಕೂಡ ಆಗ್ತೈತೆ. ಅದಕ್ಕ ಪ್ರಭಾವಿತ ಆಗಬಾರ್ದು. ಮತ್ ಎದರಿಂದ ಪಾಪ ಕರ್ಮ ಆಕೈತ್ರಿ. ಮತ್ತ ಆಲಸ್ಯದಿಂದನೂ ಪಾಪ ಕರ್ಮ ಆಕೈತಿ. ನಮ್ಮ ಅಕ್ಕೋನ ಆಲಸ್ಯ ಅದೇನ್ರಿ, ಸ್ವಲ್ಪ ಸ್ವಚ್ಛ ಇರಂಗಿಲ್ರಿ. ಅಕ್ಕೋರ್ ಎಷ್ಟ್ ಬೈತಾರ್ರಿ. ಇದು ಪಾಪ ಕರ್ಮ ಹೌದಿಲ್ರಿ. ಯಾಕಂದ್ರೆ ಬೇರೆಯವರ ನಮ್ಮ ಪ್ರತಿ ಸಂಕಲ್ಪ ನಡೆಸ್ತಾರ, ಬೇರೆಯವರ ನಮ್ ಪ್ರತಿ ವಿಚಾರ ಮಾಡ್ತಾರಂದ್ರ ಅದು ಪಾಪ ಕರ್ಮ ರೀ. ಅದಕ್ಕೆ ಇದನ್ನ ಆಲಸ್ಯನು ನಾವ್ ಬಿಟ್ಟು ಬಿಡ್ಬೇಕಾಗೈತಿ. ಮೀರಾ ಬೆಹೆನ್ಜಿ ಮಲೇಷಿಯಾದವ್ರಿ, ಅವ್ರ ಒಂದ್ ಮಾತ್ ಹೇಳ್ತಾ ಇದ್ರು. ಅವ್ರ ಜಾನ್ಕಿ ದಾದಿ ಅವ್ರಿಗೆ ಒಂದ್ ಮಾತ್ ಹೇಳ್ತಿದ್ರಂತ್ರಿ. ಮೀರಾ ಬೆಹನ್ಗ ಜಾನ್ಕಿ ದಾದಿ ಒಂದ್ ಮಾತ್ ಹೇಳ್ತಿದ್ರಂತ. ಅವ್ರ ಯಾವಾಗ ಪುಣ್ಣನಾಗಿದ್ರಲ್ರಿ, ಮೀರಾ ಅಕ್ಕೋರು ಜಾನ್ಕಿ ದಾದಿ ಜೊತೆ, ಜಾನ್ಕಿ ದಾದಿ ಯಾವಾಗ ಪುಣ್ಣನಾಗಿದ್ರಲ್ರಿ, ಅವಾಗ ಅವ್ರ ಕಡೆ ಮಮ್ಮ ಬಂದಿದ್ರಂತ ಇರಾಕ್. ಮಮ್ಮ ಯಾರೋ ರಿಲೇಶನ್ ಜೊತೆ ಭೇಟಿಯಾಗಿ ಹೋಗಿ ಮಾತಾಡ್ಬೇಕಾಗಿತ್ರಿ. ಅವಾಗ ಭೇಟಿ ಹಾಗೆ ಹೋಗಿ ಮಾತಾಡ್ಬೇಕಾದ್ರೆ ಏನ್ ಹೇಳಿದ್ರ ಅಂದ್ರೆ ಜಾನ್ಕಿ ದಾದಿಗೆ, ಜಾನ್ಕಿ ದಾದಿ ಜಿ, ನಾನು ಹೊರಗ್ ಹೊಂಟೇನಿ, ಒಂದ್ ಅರ್ಧ ತಾಸು ಲೇಟ್ ಆಕೈತಿ ಅಂತ. ಅವಾಗ ಜಾನ್ಕಿ ದಾದಿ ಏನಂದ್ರ ಮಮ್ಮ, ನೀವ್ ಇಷ್ಟು ದೊಡ್ಡವ್ರದ್ರಿ, ನಾ ಸಣ್ಣಕದೆ, ನೀವೇನ್ ನನಗ್ ಹೇಳೋದ್ ಅವಶ್ಯಕತೆ ಇಲ್ಲ ಅಂದ್ರ. ಇಲ್ಲ, ನಾ ಬರೋದ್ ಲೇಟ್ ಆದ್ರು, ಏನೋ ಹೆಚ್ಚು ಕಮ್ಮಿ ಆತಂದ್ರುನು ಇದ್ ಪ್ರಾಬ್ಲಮ್ ಆಕೈತಿ. ನಿಮ್ಗ ನನ್ ಮೇಲೆ ಸಂಕಲ್ಪ ನಡೀತಾವ, ಅದಕ್ಕ ಸಂಕಲ್ಪ ನಡಿಬಾರ್ದಂತ ನಾ ಹೇಳ್ ಹೊಂಟೇನಿ. ಅದನ್ ಕೇಳ್ಮೇಲೆ ಮೀರಾ ಬೇಂಜಿನು ತಮ್ಮ ಮೊದಲ ಜೊತೆಗವ್ರು ಇದ್ದವ್ರ ಜೊತೆ ಹಂಗ ಹೇಳಾರ್ದ ಹಂಗ ಹೋಗ್ಬಿಡ್ತಿದ್ರ. ಇದನ್ ಯಾವಾಗ ಕೇಳಿದ್ರ ಅವಾಗಿಂದ ಅವ್ರು ಹೇಳಾಕತ್ರ ಅಂತ ನಾ ಹಿಂಗಿಂಗ್ ಹೊಂಟೇನಿ, 1 ತಾಸ್ ಆಕೈತ್ ಲೇಟ್ ಅಂತ. ಸೊ ಯಾಕಂದ್ರೆ ಇಷ್ಟ ಗಮನ ಇಡ್ತಿದ್ರಿ ಮಮ್ಮ. ನೋಡ್ರಿ, ನಾ ಬೇರೆ ಕಡೆ ಹೊಂಟೇನ ಅಂತ ಹೇಳಿ ಬೇರೆಯವ್ರದ ನನ್ ಸಂಕಲ್ಪ ಬಿಡ್ತಿರ್ಬಾರ್ದು. ಈಗ ನನಗೊಮ್ಮೆ ಅದನ್ನ ಕೇಳಿದ್ಮೇಲೆ ನನಗ್ ಅನಸ್ತು, ನಮ್ ಅಕ್ಕೋರ್ ತಲಿ ಎಟ್ಟು ಕೆಡಿಸ್ತೀನ ನಾನ್. ಈ 3 ದಿವ್ಸ ಆತ್ರಿ, ನಮ್ ಬರೇ ಒಳಗಡೆ ಒಂದೇ ವಿಚಾರ ನಡ್ಯಾಕತೈತ್ರಿ. ನಮ್ ಅಕ್ಕೋರ್ನ ತಲಿ ಕೆಡಿಸ್ಬಾರ್ದು, ನಮ್ ಅಕ್ಕೋರ್ನ ತಲಿ ಕೆಡಿಸ್ಬಾರ್ದು. ಅವ್ರಿಗೆ ಏನ್ ಸೇರ್ತೈತ್ ನಾವ್ ಮಾಡ್ಬೇಕು. ಯಾಕಂದ್ರ ಅವ್ರದ್ ಏನ್ರ ನಮ್ ಪ್ರತಿ ಸಂಕಲ್ಪ ನಡೀತಂದ್ರ
ಅವ್ರದ್ದು ಬಾಬಾನ್ ಜೊತೆ ಕನೆಕ್ಷನ್ ಕಟ್ ಆಗ್ಬಿಡ್ತೈತಿ. ಸೊ ಅವ್ರದ್ದು ಬಾಬಾನ್ ಜೊತೆ ಕನೆಕ್ಷನ್ ಕಟ್ ಆತಂದ್ರ ಅದ ಪಾಪ ನನ್ ಮೇಲೆ ಹತ್ತೈತಿ, ನನಗ್ ಯೋಗ ಹತ್ತಂಗಿಲ್ಲ. ನಂಗ್ ಈಗ ಅನ್ಸಾಕತೈತ್ರಿ ಎಷ್ಟ್ ತಲಿ ಕೆಡಿಸ್ತೇನೆ ಅವ್ರದ್ದು, ಎಷ್ಟ್ ತಲಿ ಕೆಡಿಸ್ತೇನೆ ಅಂತ, ಎಲ್ಲಾ ಬೋಜ ಪಾಪದ ಬೋಜ್ ಎಲ್ಲಾ ನನ್ ಮೇಲ್ಲ ಅಂತ. ಸೊ ಇದು ಕೂಡ ಬಹಳ ಗಮನ ಇಡ್ರಿ. ನಿಮ್ ಯಾರ್ ಜೊತೆ ಇದಾರಲ್ಲ ಅವ್ರಿಗೆ ಏನ್ ಸೇರ್ತೈತ್ಲಾ ಅದನ್ನ ಮಾಡ್ರಿ. ನಿಮ್ ಭಲೆ ಕಷ್ಟ ಆಗ್ಲಿ ಕರೆ ನೀವ್ ತಿದ್ಕೋಕ್ ನೋಡ್ರಿ. ಬಾಬಾ ಸಹಯೋಗಿ ಅದಾನ ನಿಮ್ ಕಡೆ. ಯಾಕಂದ್ರೆ ಸಂಸ್ಕಾರ ಇರ್ತೈತ್ರಿ, ಕಡ ಇರ್ತೈತಿ, ಯಾರು ಬೇಕಂತ ಮಾಡ್ಬೇಕಂತ ಇರೋದಿಲ್ಲ. ಆದ್ರೆ ಬಾಬಾನ್ ಸಹಯೋಗ ಗ್ಯಾರಂಟಿ ಕೊಡ್ತಾನ. ಕರೆ ಒಂದ್ ಹೆಜ್ಜೆ ಇಟ್ರಿ, ಸ್ಟಾರ್ಟ್ ಮಾಡ್ರಿ. ನಿಮ್ ಜೊತೆಗಿರೋರ್ ತಲಿ ಕೆಡ್ಸಾಕ್ ಹೋಗ್ಬೇಡ್ರಿ. ಅವ್ರಿಗೆ ಏನ್ ಇಷ್ಟ ಐತ ಅದ್ ಮಾಡ್ಕೋತ ಹೋಗ್ರಿ. ಅವ್ರ ಖುಷಿದ್ರು ನೀವು ಹಗುರ್ ಇರ್ತೀರಿ, ಲೈಟ್ ಇರ್ತೀರಿ. ನೀವು ಒಂದ್ ದಿನ ಗ್ಯಾರಂಟಿ ಹಾರ್ತೀರಿ. ಇದು ಭಾಳ ಲಕ್ಷ ಕೊಡ್ರಿ. ಮತ್ತೆ ವೆರಿ ಇಂಪಾರ್ಟೆಂಟ್ ಇನ್ನೊಂದು, ನೀವು ಬೇರೆಯವ್ರ ಮೇಲೆ ಪ್ರಭಾವಿತ ಆಗ್ಬೇಡ್ರಿ. ಮತ್ತೆ ಎರಡನೇದು, ಬೇರೆಯವ್ರನ್ನು ಕೂಡ ನಿಮ್ ಮೇಲೆ ಪ್ರಭಾವಿತ ಮಾಡ್ಕೋಕ್ ಹೋಗ್ಬೇಡ್ರಿ. ಈಗ ಬೇರೆಯವರು ನಿಮ್ ಮೇಲೆ ಪ್ರಭಾವಿತ ಆದ್ರಂದ್ರ ಅವ್ರದ್ದು ಸಂಕಲ್ಪ ಏನಾಗ್ಬಿಡ್ತೈತಿ ಹೇಳ್ರಿ, ಬಾಬಾನ್ ಬಿಟ್ಟು ನಿಮ್ ನೆನಪ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಬಾಬಾನ್ ಬಿಟ್ಟು ನಿಮ್ ನೆನಪ್ ಮಾಡಕತ್ತಿದ್ರ ಅಂದ್ರ ಏನಾಕೈತಿ ಹೇಳ್ರಿ, ಬೋಜ ನಿಮ್ಮಲ್ಲಿ ಆಕರ್ಷಣೆ ಮಾಡ್ಕೋಕ್ ಹೋಗ್ಬೇಡ್ರಿ. ಸಿಟ್ ಮಾಡ್ಬೇಡ್ರಿ, ಲೋಭನೆ ಬರ್ಬೇಡ್ರಿ. ಇದಕ್ಕೆಲ್ಲಾ ಒಂದ ಪಾಪ ಕರ್ಮದಿಂದ ಮುಕ್ತ. ಬಾಬಾ ಏನ್ ಹೇಳ್ತೇನ್ರಿ, ಬಾಬಾನ್ ನೆನಪ. ಈಗ ಒಂದ್ ಯೋಚನೆ ಬಂದೈತಿ, ಇದನ್ನ ಹೆಂಗ್ ಬರೋದು? ಯಾರೋ ನಮ್ಕಿತ ಮುಂದ್ ಹೋದ್ರು, ನಮ್ಕಿತ ಬಹಳ ಚಲೋ ಅದಾರು, ಸೇವಾದಲ್ಲಿ ಮುಂದ್ ಅದಾರು, ಅವ್ರ ಅಟ್ಟಿರ್ಲಿಲ್ಲ, ಈಗ ಸ್ವಲ್ಪ ಹೆಚ್ಚ ಆಕತ್ತ, ಚಲೋ ಹೊಂಟಾರ, ಅವ್ರ ಮುಂದ್ ಹೊಂಟಾರ. ಅವ್ರ ನೋಡೊಂದ್ ಇರ್ಷಾ ಸಂಕಲ್ಪನ್ರಿ, ಕೆಟ್ಟ ಭಾವನೆ ಬರಾಕತಿ, ಹಿಂಗೇನ್ರ ಏನೇನೋ ಭಾವನೆ ಒಳಗೆಲ್ಲ ಬರ್ತಿರ್ತಾವಂದ್ರೆ ಅವಾಗ ಒಂದ ಮಾತ್ ಅನ್ಕೋಬೇಕ್ರಿ, ಏನಂತ, ನಾ ಈಗೀಗ್ ಟ್ರೈ ಮಾಡತ್ತೇನ್ರಿ, ನನಗೂ ಒಳಗ್ ಬರ್ತಿರ್ತಾವ್ರಿ. ಸೊ ನಾ ಈಗೀಗ ಏನ್ ಅನ್ಕೋಕತ್ತೇನೆ ಅಂದ್ರೆ, ಇದು ಪಾಪ, ಇದು ಒಂದ ಲೈನ್ ಬಾಳ ನನ್ಗ ಪಾಪದಿಂದ ಬಚಾವ್ ಮಾಡಾಕತ್ತೈತಿ. ನೀವು ಬೇಕಾದ್ರೆ ಟ್ರೈ ಮಾಡ್ರಿ. ಏನೋ ಕೆಟ್ಟ ಸಂಕಲ್ಪ ಅಂತಂದ್ರ ಅದಕ್ ಒಂದ್ ಲೈನ್ ಅದ್ರ ಮುಂದೆ ಜೋಡ್ಸ್ಕೊಂಡ್ ಬಿಡ್ರಿ, ಇದು ಪಾಪ, ಇದನ್ನ ಮಾಡಾಕತ್ತಿದ್ ಪಾಪ ಕರ್ಮ, ಇದನ್ನ ಮಾಡಾಕತ್ತಿದ್ ಪಾಪ ಕರ್ಮ, ನಾ ಮೋಹದಲ್ಲಿ ಬಂದಂದ್ರ ಪಾಪ ಕರ್ಮ, ನಾ ಹೊಟ್ಟೆ ಕಿಚ್ಚನ್ಯಾಗ ಬಂದಂದ್ರ ನಾ ಪಾಪ ಕರ್ಮ, ನಾ ಅಹಂಕಾರದಲ್ಲಿ ಬಂದಂದ್ರ ಪಾಪ ಕರ್ಮ, ಯಾರ್ದೋ ದೇಹವನ್ನ ನೋಡಿದ್ನಂದ್ರ ಇದು ಕೂಡ ಪಾಪ ಕರ್ಮ. ಈ ರೀತಿಯಾಗಿ ಎಲ್ಲದ್ರ ಮುಂದೆ ನೀವೇನ್ರ ಪಾಪ ಕರ್ಮ ಅಂತ ಒಳಗಡೆ ಗಮನ ತಿರುಗಿಸ್ತಾ ಇದ್ದಿದ್ದೆ ಅಂದ್ರೆ ನೋಡ್ರಿ, ನಿಮ್ಮಿಂದ ಪಾಪ ಕರ್ಮ ಆಗೋದಿಲ್ಲ. ನಾ ಇದು ಅನುಭವದಿಂದ ಹೇಳ್ತಿದ್ದೆ. ಇದು 3 ದಿವಸ ಆತ್ರಿ ನಾ ಟ್ರೈ ಮಾಡಾಕತ್ತಿದ್ನಿ. ನಾ ಒಳಗಡೆ ನನಗೂ ವಿಚಾರ ಬರಾತಿದ್ರು ಬೇರೆಯವ್ರ ಬಗ್ಗೆ. ಸೊ ನಾ ಈ ರೀತಿಯಾಗಿ ಟ್ರೈ ಮಾಡೇನಿ, ನೀವು ಕೂಡ ಮಾಡ್ರಿ. ಮತ್ತು ಬಾಬಾ ಈಗ ಇಷ್ಟೆಲ್ಲಾ ಅಂತ ಇನ್ ಮೇಲೆ ಸ್ಟಾರ್ಟ್ ರೀ. ಇನ್ ಇಷ್ಟು ದಿವಸ ಏನ್ ನಾವ್ ಆಗೇತಲ್ರಿ, ಅದಕ್ಕೆಲ್ಲದಕ್ಕೂ ಪರಿಹಾರ ಬಾಬಾ ನೆನಪು. ಈಗ ಪಾಪ ಕರ್ಮ ಮೊದ್ಲೇದ್ ಸ್ಟಾರ್ಟ್ ಆಗೋದು ನಾ ಬಾಬಾನ್ ಮರತ್ವಿ ಅಂದ್ರ, ಬಾಬಾನ್ ಮರತ್ ನಾವ್ ಏನ ಕರ್ಮ ಮಾಡ್ತೇವ್ ನೋಡ್ರಿ, ಅದೆಲ್ಲಾ ಪಾಪ ಕರ್ಮದ ಖಾತೆ ಒಳಗ ಬರ್ತೇವ್. ಅದಕ್ಕರೆ ಹೆಚ್ಚ ಬಾಬಾ ನೆನಪ್ ಮಾಡೋಣ್ರಿ. ಅದಕ್ಕ ಪದೇ ಬಾಬಾ ಹೇಳ್ತಾನ, ಬಾಬಾ ನೆನಪ್ಲಿ ಎಷ್ಟ್ ಲಾಭ ಅದಾವ್. ಬಾಬಾ ನೆನಪು ಮಾಡೋದ್ರಿಂದ ಪಾಪ ಕರ್ಮ ಕಟ್ ಆಕೈತಿ, ಮತ್ತು ಮುಂದೂ ಪಾಪ ಕರ್ಮ ಆಗೋದಿಲ್ಲ. ಅದಕ್ಕ ಬಾಬಾ ಏನ್ ಹೇಳ್ತಾನಂದ್ರೆ, ಬಾಬಾ ನೆನಪು ಮಾಡ್ರಿ. ಸೊ ಇವತ್ರಿ ನಾವ್ ಬಾಬಾ ನೆನಪು ಮಾಡಿ ನಮ್ಮ ಪಾಪ ಕರ್ಮಗಳನ್ನ ನಾವ್ ಏನ್ ಮಾಡ್ಕೊಂಡ್ರಿ, ಕಟ್ ಮಾಡ್ಕೊಂಡ್ರಿ. ಸೊ ಇದನ್ ನಿಮ್ಗೆ ಹೆಲ್ಪ್ ಆದ್ರೆ ಯೂಸ್ ಮಾಡ್ಕೋರಿ. ಪದೇ ಒಂದ್ ಅನ್ಕೋರಿ, ಇದು ಪಾಪ ಅಂತ ಅನ್ಕೋತ ಹೋದ್ರಂದ್ರೆ ನಿಮ್ಮಿಂದ ಪಾಪ ಕೆಲ್ಸ ಆಗೋದಿಲ್ಲ. ಓಂ ಶಾಂತಿ. ಧನ್ಯವಾದಗಳು. ಮತ್ ಇನ್ನೊಂದು ಪಾಪ ಕರ್ಮ ಅಂದ್ರ, ನಾವು ಮಾತಿನಿಂದನೂ ಯಾರಿಗೂ ದುಃಖ ಕೊಡ್ಬಾರ್ದ್ರಿ. ಈಗ ಫಾರ್ ಎಕ್ಸಾಂಪಲ್, ನಾ ಅಕ್ಕಂದಿರ್ ಅದೇವಿ, ನಾವ್ ಟೀಚರ್ ಅದೇವಿ, ನಾವ್ ಮುರ್ಲಿ ಕ್ಲಾಸ್ ಮಾಡ್ತಿರ್ತೇವಿ. ಮುರ್ಲಿ ಕ್ಲಾಸ್ ಮಾಡ್ಬೇಕಾದಾಗ ಬಾಬಾ ಏನ್ ನಾರ್ಮಲ್ ಮುರ್ಲಿ ಹೇಳ್ತಿರ್ತಾನೋ ಅದ ರೀತಿಯಾಗಿ ನಾವ್ ಏನ್ರೆ ಮುರ್ಲಿಯನ್ನ ಹೇಳಿದ್ರ ಅದು ಪಾಪ ಕರ್ಮನಾಗ ಬರೋದಿಲ್ಲ. ಅಥವಾ ನಮಗ್ ಯಾರು ಆಗ್ ಬರೋದಿಲ್ಲ, ಮುರ್ಲಿ ಹೋಗ, ಇವತ್ ಹೇಳೋನ್ ತಗೋ, ಇವ್ರಿಗೆ ಚುಚ್ಚು ಮಾತಾಡೋನ್ ತಗೋ, ಈಗ ಸಿಕ್ಕ್ಯಾರ ಮುರ್ಲಿ ಕ್ಲಾಸ್ ಟೈಮ್ನಾಗ, ಈಗ ಚುಚ್ಚು ಮಾತಾಡ್ಬಿಟ್ರ, ಈ ರೀತಿಯಾಗಿ ನಾವ್ ಮಾಡೋದ್ರಿಂದನೂ ಕೂಡ ಅದು ಪಾಪ ಕರ್ಮ ಅಂತ. ಮುರ್ಲಿ ಎದಕ್ ಕುಣಿಸಿದಾರಿ, ನಮ್ಮ ಭಗವಂತ ನಮ್ ಸಂಗ್ಲಿ ಮೇಲೆ ಯಾಕೆ ಕುಣಿಸಿದಾರ ಅಂದ್ರ, ಎಲ್ಲರಿಗೂ ಮಧುರ ಅನ್ಸ್ಬೇಕ್ ನಮ್ ಮುರ್ಲಿ, ಮತ್ತೆ ಎಲ್ಲರಿಗೂ ಸುಖ ಕೊಡ್ಬೇಕು. ಅದ್ ಬಿಟ್ಟ ಈಗ ಮುರ್ಲಿನಾಗ ಕ್ಲಾಸ್ ಮಾಡೋನು, ಈಗ ಮುರ್ಲಿನಾಗ ಅವ್ರನ್ನ ಒಂದ್ ಕೈ ತಗೋನು, ಈ ರೀತಿ ನಾವ್ ಏನ್ರ ಮಾಡಿದ್ವಿ ಅಂದ್ರಿ
ಅವ್ರಿಗೆ ದುಃಖ ಆಕೈತಿ. ಆ ದುಃಖದ ವೈಬ್ರೇಷನ್ ಮತ್ ನನಗ್ ಹೊಳ್ಳಿ ದುಃಖ ಬರ್ತೈತಿ. ಇದು ಕೂಡ ಪಾಪ ಕರ್ಮ. ಎರಡನೇದು, ಬಾಬಾನ್ ಮನೆಗೆ ಫಾರ್ ಎಕ್ಸಾಂಪಲ್ ಅಕ್ಕಂದಿರ ಅದೇವಿ, ಅಕ್ಕಂದಿರ ಭಂಡಾರ ಇರ್ತೈತಿ. ಆ ಭಂಡಾರ ಏನ್ ಭಗವಂತನ ಮನಿಗ್ ಬರ್ತಿರ್ತೈತಿ, ಅದನ್ನ ಕೇವಲ ಪರಿವಾರ ಸಲುವಾಗಿ ಬಾಬನ ಸೇವೆಗೋಸ್ಕರ, ಸ್ವಾರ್ಥಕ್ಕಿಂತನೂ ಕಡಿಮೆ ಸೇವೆಗೋಸ್ಕರ, ಭಗವಂತನ ಕಾರ್ಯಗೋಸ್ಕರ, ಪರಿವಾರಗೋಸ್ಕರ ಆ ದುಡ್ಡನ್ನ ನಾವು ಉಪಯೋಗ ಮಾಡಿದ್ರಂದ್ರೆ ಅದು ಕೂಡ ಏನಾಕೈತ್ರಿ, ಪುಣ್ಯ ಕರ್ಮವು ಬರ್ತೈತಿ, ಪಾಪ ಕರ್ಮ ಆಗೋದಿಲ್ಲ. ಇಲ್ಲಾದ್ರೆ ಬಾಬನ್ ಮನೆ ಪರಿವಾರದವರು ತಮಗ್ ಒಂದೊಂದ್ ಹನಿ ಹನಿ ಎಲ್ಲಿಂದೋ ತಗದ ದುಡ್ಡು ಗೋಳೆ ಮಾಡಿ ಬಾಬನ್ ಭಂಡಾರ್ನ ಹಾಕಿರ್ತಾರ. ಅದನ್ನ ಹಂಗ ಏನ್ರೆ ಸ್ವಾರ್ಥಗೋಸ್ಕರ ಟ್ರಿಪ್ ಗಿಪ್ ಹೋಗಿ ಬೇರೆ ಎಲ್ಲ ಕಡೆ ತಿರುಗಿಯಾಡಿ ನನಗ ಚಲೋ ಚಲೋ ಸಾಡಿ ತಗೊಂಡು, ಚಲೋ ಚಲೋ ಚಪ್ಪಲ್ ತಗೊಂಡು, ಈ ರೀತಿಯ ಚಲೋ ಚಲೋ ತಿನ್ನೋದಕ್ಕ ನಾವ್ ಏನ್ರ ಅದನ್ನ ತೊಡಗಿಸಿದ್ವಿ ಅಂದ್ರೆ ನಮ್ಮಲ್ಲಿ ಪಾಪ ಕರ್ಮ ಬಾಳ್ ಹೆಚ್ಚ ಆಗ್ತೈತಿ. ಮತ್ತ ಇನ್ನೊಂದು ಮಾತ, ಜಾನಕಿ ದಾದಿ ಒಂದ್ಸಲ ಜಯಂತಿ ಬಹನ್ಜಿ ಅಕ್ಕಿ ತೊಳ್ದಿದ್ರಂತ್ರಿ. ಅಕ್ಕಿ ತೊಳೆದ್ ಏನಾಯ್ತಂದ್ರ ಅದ್ ಇರ್ತೈತಲ್ರಿ, ಅದನ್ನ ತೊಳೆದ್ ಹಿಂಗ ಸುರಿ ಹಾಕಂತಿದ್ರಂತ. ಇಟ್ ಅನ್ನ ಮಾಡಿದ್ರಂತ್ರಿ. ಅನ್ನ ಮಾಡಿದ್ಮೇಲೆ ಹಿಂಗ ಕೈ ಬಳದ್ ಅನ್ನ ಒಂದೊಂದ್ ಅಗಳು ಬಳ್ಕೋಬೇಕಲ್ರಿ, ಅದನ್ ಬಳ್ಕೊಳಿಲ್ಲಂತ್ರಿ ಜಯಂತಿ ಬಹನ್. ಅದನ್ ಬಳ್ಕೊಳಾರ್ದ ಏನಾಗ್ಬಿಡ್ತಂತ್ರಿ, ಅದನ್ನ ಅವ್ರ ಬಳ್ಕೊಳಾರ್ದ ಅವ್ರ ಹಂಗ ಪಿಕ್ಕಾಕಿಡಾಕತ್ತಿದ್ರಂತ. ಅವಾಗ ಜಾನಕಿ ದಾದಿ ಒಂದ್ ಮಾತ್ ಹೇಳಿದ್ರು, ಇದು ಒಂದೊಂದ್ ಅಗಳ ಎಲ್ಲಿಂದ ಬಂದೈತಿ, ಇದು ಒಂದೊಂದ್ ಅಗಳ ಬಾಬಾನ್ ಮನ್ಯಾಗ ತಮ್ಮ ಕಷ್ಟಪಟ್ಟು ಹೊಟ್ಟಿಗೆ ನೆತ್ತಿ ಕಟ್ಕೊಂಡ್. ಆಮೇಲೆ ಜಾನಕಿ ದಾದಿ ಒಂದ್ ಮಾತ್ ಹೇಳಿದ್ರಂತ್ರಿ. ಏನ್ ಹೇಳಿದ್ರು, ಇದನ್ನ ಒಂದೊಂದ್ ಅಗಳು ಕೂಡ ಏನ್ ಮಾಡಿದಾರಂದ್ರ ಬಾಬನ್ ಮನ್ಯಾಗ ತಮ್ಮ ಹೊಟ್ಟಿಗೆ ಅರಿವಿ ಕಟ್ಕೊಂಡ್ ಅವ್ರು ತಗೊಂಡ್ ಬಂದ್ ಬಿಟ್ಟಿದಾರ ಅಂದ್ಮೇಲೆ ನೀವು ಅದನ್ನ ಏನ್ ಮಾಡ್ಬಾರ್ದು, ಹಂಗ ಚೆಲ್ಬಾರ್ದು. ಸೊ ಇದು ಒಂದು ಕಲಿಯುವಂತದ್ರಿ. ನಾವು ಬಾಬನ್ ಮನ್ಯಾಗ ನಂದ್ ಹಿಡ್ಕೊಂಡೆ ಹೇಳ್ತಿರ್ತೀನಿ, ಒಮ್ಮೊಮ್ಮೆ ಆಪಲ್, ಒಮ್ಮೊಮ್ಮೆ ಬಾಳೆಹಣ್ಣ, ಒಮ್ಮೊಮ್ಮೆ ಪೇರು ಹಂಗ ಹೋಗ್ತಿರ್ತೈತ್ರಿ, ಹಂಗ ಚೆಲ್ತಿರ್ತೇವೆ. ಎಂದು ಚೆಲ್ಬಾರ್ದು. ಬ್ರಹ್ಮ ಭೋಜನ್ ಇರ್ತೈತಿ, ಭಗವಂತನ ಬಾಬಾ ನೆನಪಲೆ ಬ್ರಹ್ಮ ಭೋಜನ್ ಮಾಡಿರ್ತಾರೆ. ಆ ಬ್ರಹ್ಮ ಭೋಜನ್ ಒಂದೊಂದು ಅಗಳು ಕೂಡ ದೇವತೆಗಳಿಗೂ ಕೂಡ ಅದು ಸಿಗ್ಲಾರ್ದಂತ ಬ್ರಹ್ಮ ಭೋಜನ್ ರೀ. ಒಂದೊಂದ್ಸಲ ಬ್ರಹ್ಮ ಭೋಜನ್ ನಮ್ಗೆ ಎಷ್ಟ್ ಬೇಕ್ ಅಟ್ಟ ಬಡ್ಸ್ಕೋಬೇಕ್ರಿ. ಮಧುಬನ್ಗೂ ಹೋಗಿರ್ತೇವಿ, ಎಟ್ಟುಕೊಂಡ್ ನಾವ್ ತಟ್ಟೆನಾಗ ಬಡಸ್ಕೋತೇವ್, ಅದನ್ನ ಹೋಗ್ ನಾವ್ ತಟ್ಟೆನಾಗ ಚಲ್ತೇವಿ ಅಥವಾ ಡಸ್ಟ್ಬಿನ್ ನಾಗ ಹಾಕ್ತೇವ್, ಅದೆಲ್ಲಾ ಪಾಪ ಕರ್ಮ ರೀ. ಅದೆಲ್ಲಾ ಪಾಪ ಕರ್ಮನ್ಯಾಗ ಬರ್ತೈತ್ರಿ. ಅದಕ್ಕ ಅನ್ನವನ್ನ ಭಗವಂತ ಕೊಟ್ಟಾನ್ರಿ ನಮಗ, ಅದನ್ನ ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕ್ರಿ. ಮತ್ ಬಾಬನ್ ಮನ್ಯಾಗೂ ಹಂಗ ತುಡುಗ್ ಮಾಡೋದು ಕೂಡ ಪಾಪ ಕರ್ಮ. ಬಾಬನ್ ಮನ್ಯಾಗ ಕೇಳಾರ್ದ ಹೂ ತಗೊಂಡ್ ಹೋಗೋದು, ಬಾಬನ್ ಮನ್ಯಾಗ ಒಳಗಡೆ ಸೇವಾ ಕರ್ದಿರ್ತೇವ ಅಂದ್ಮೇಲೆ ಟೋಳಿ ಸೇರ್ತೈತ್ ಅಂತ ಹೇಳಿ ಒಂದೆರಡ್ ಹೆಚ್ಚಿಗೆ ತಿನ್ನೋದಾಯ್ತು, ಇದು ಎಲ್ಲ ಪಾಪ ಕರ್ಮಗ ಬರ್ತೈತ್ರಿ. ಆಸೆ ಪಡೋದು, ಅಕ್ಕೋರ್ ನಮ್ಗ ಕೊಡ್ಲಿ, ಟೋಳಿ ಇನ್ನೊಂದೆರಡ್ ಹಚ್ ಕೊಡ್ಲಿ, ಇದು ಕೂಡ ಇಂಥದೆಲ್ಲ ಆಸೆ ಪಡೋದು ಕೂಡ ಪಾಪ ಕರ್ಮನ್ಯಾಗ ಬರ್ತೈತ್ರಿ. ಇದನ್ನು ಕೂಡ ನಾವ್ ಮಾಡ್ಬಾರ್ದು. ಬಾಬಾನ್ ಮನೆಗ್ ಏನೋ ಸಾಮಾನ್ ಅಲ್ಲೇ ಇಟ್ಟಿರ್ತಾರೆ, ಯಾಕಂದ್ರೆ ಬಾಬಾನ್ ಮಣಿ ಅಂದ್ರೆ ದೊಡ್ಡ ಮಣಿ ರೀ, ಅಲ್ಲಿ ಏನ್ರ ಕಳ್ತನ ಮಾಡೋದು ಇದು ಕೂಡ ಪಾಪ ಕರ್ಮ. ಮೊನ್ನೆ ನಾವು ಮಧುಬನ್ಗ್ ಹೋದಾಗ ಒಂದ ರೂಮ್ನ್ಯಾಗ ರೀ ಎಲ್ಲಾ ಬಾಬಾನ್ ಪರಿವಾರದವ್ರ ಅದಾರ. ಒಬ್ರದ ಅಕ್ಕೋರ್ 1200 ರೂಪಾಯಿ ಹೋಯ್ತ್ರಿ, ಒಬ್ರದ ಅಕ್ಕೋರ್ 1200 ರೂಪಾಯಿ ಹೋಯ್ತು. ಅವಾಗ ನಾವ್ ಹೋಗಿ ಕೇಳಿದಿವ್ರಿ. ನಾವ್ ಹೋಗಿ ಕೇಳಿದಾಗ 1200 ರೂಪಾಯಿ ಹೆಂಗ್ ಹೋಯ್ತಿರಿ ಅಂತ ಅವ್ರ ಏನ್ ಅನ್ಬೇಕು ಗೊತ್ತೇನ್ರಿ, ನಮ್ ಮಾತೇರಿ ಒಂದ ಮಾತ್ ಏನ್ ಹೇಳಿದ್ರ, ನಮ್ಮವ್ರ ತಗೊಂಡಾರ್ರಿ ಅಂದ್ರಿ ಅವ್ರು. ಇನ್ ಏನ್ ಹೇಳೋದ್ ಹೇಳ್ರಿ, ಇದಕ್ ಏನ್ ಉತ್ತರ ಕೊಡ್ತೀರಿ ಹೇಳ್ರಿ? ನಮ್ಮವ್ರ ತಗೊಂಡಾರಿ 1200 ರೂಪಾಯಿ ಅಂದ್ರ ಅರ್ಥ ಏನ್ರಿ? ಅದಕ್ಕರಿ ಕಳ್ತನ ಮಾಡೋದು ಇದು ಕೂಡ ಪಾಪ ಕರ್ಮದ ಲೆಕ್ಕನ್ಯಾಗ ಬರ್ತೈತಿ. ಮತ್ ವೆರಿ ಇಂಪಾರ್ಟೆಂಟ್ ರೀ, ಸುಳ್ಳು ಮಾತಾಡಬಾರ್ದ್ರಿ. ಸುಳ್ಳು ಮಾತಾಡೋದು ಕೂಡ ಇದು ಕೂಡ ಯಾವ ಲೆಕ್ಕನ್ಯಾಗ ಹೋಗ್ತೈತಿ ಹೇಳ್ರಿ? ಇದು ಪಾಪ ಕರ್ಮದ ಲೆಕ್ಕನ್ಯಾಗ ಹೋಗ್ತೈತಿ. ಇವತ್ ನನಗೆಲ್ಲರೂ ಕೇಳ್ತಾರಿ, ನೀವ್ ಹೆಂಗ ಇಷ್ಟು ಖುಷ್ ಇರ್ತೀರಿ, ಹ್ಯಾಪಿ ಹೆಂಗ್ ಇರ್ತೀರಿ ಅಂತ. ನಾ ಇನ್ನ ಮಟ ರೀ ಬಾಬನ್ ಮುಂದಾಗ್ಲಿ, ನಮ್ಮ ಮಮ್ಮಿ ಪಪ್ಪನ್ ಮುಂದಾಗ್ಲಿ, ನಮ್ಮ ಅಕ್ಕೋರ್ ಮುಂದಾಗ್ಲಿ ನಾ ಇನ್ನ ಮಟ್ಟ ಸುಳ್ಳು ಮಾತಾಡಿಲ್ರಿ. ನಂಗ್ ಸುಳ್ಳು ಮಾತಾಡಕ ಬರುದಿಲ್ರಿ. ನೀವ್ ಎಂಟ ಕಳಿಸ್ಕೊಡ್ರಿ, ನೀವ್ ಸುಳ್ಳು ಮಾತಾಡ್ಬೇಡ್ರಿ ಅಂತ ಹೇಳಿದ್ರ ನನಗ್ ಬರಂಗಿಲ್ರಿ. ಅದೊಂದ್ ನನಗ್ ಹೆಮ್ಮೆ ವಿಷಯ ರೀ. ಪ್ರಾಮಾಣಿಕತೆ ಒಂದು ಬಾಳ ಐತ್ರಿ ನಂತವ್. ಏನ್ ಇರ್ತೈತಿ ಒಳಗ್ ಏನು ಇರುದಿಲ್ರಿ, ಎಲ್ಲಾ ಹೊರಗ ಬಂದ್ಬಿಡ್ತೈತಿ. ಅದ ಸತ್ಯತೆ ಒಂದ್ ನನ್ನ ಕಡೆ ಐತ್ರಿ. ಸುಳ್ಳು ಮಾತಾಡ್ತಿ ಒಬ್ರೊಬ್ರು ನೋಡ್ರಿ, ಕೆಲ್ಸಾ ಮಾಡುದ್ರಾಗ ಸುಳ್ಳು ಮಾತಾಡ್ತಿರ್ತ, ಹಂಗ್ ಮಾಡಿದ್ವಿ, ಹಿಂಗ್ ಮಾಡಿದ್ವಿ, ಅದನ್ ಮಾಡಿದ್ವಿ. ಇದೆ ಸುಳ್ಳು ಮಾತಾಡ್ಬಾರ್ದ್ರಿ. ಸುಳ್ಳು ಮಾತಾಡೋದು ಕೂಡ ಪಾಪಗ. ಒಮ್ಮೆ ನೋಡ್ರಿ, ನಮ್ಮ ಬೆನ್ನಿ ಬೇಸ್ಕೋಕ ಅಕ್ಕಂದಿರ್ ಮುಂದ್ ಒಂದ್ ತರ ಇರ್ತೇವ್ರಿ, ಹೊರಗ್ ಒಂದ್ ತರ ಇರ್ತೇವ್ರಿ. ಲೌಕಿಕ್ನಾಗ ಇರ್ತೇವ ಅಂತ ಅಲ್ಲೊಂದ್ ತರ ಇರೋದು,
ಬಾಬಾನ್ ಮನೆ ಅಕ್ಕಂದಿರ್ ಕಡೆ ಒಂದ್ ತರ ಇರೋದು. ಯಾಕಂದ್ರ ಅಕ್ಕಂದಿರ್ ಕಡೆ ಬೆಣ್ಣಿ ಬಟ್ರಿಂಗ್ ಮಾಡ್ನಿ ಅಂದ್ರ ಅಕ್ಕೋರ್ ನನಗ ಮೈಕ್ ಕೊಡ್ತಾರು, ಅಕ್ಕೋರ್ ನನಗ ಭಾಷಣ ಮಾಡ್ಸಕ್ ಕೊಡ್ತಾರು, ಅಕ್ಕೋರ್ ನನಗ ಟೋಲಿ ಕೊಡ್ತಾರು, ಅಕ್ಕೋರ್ ನನಗ ಅಪ್ರಿಶಿಯೇಟ್ ಮಾಡ್ತಾರು. ಮತ್ತ ಹೊರಗ್ ಮತ್ತ ಅವ್ರ ಗತೆನೆ ಇರೋದ್ರಿ. ಇದು ಎಲ್ಲಾ ಕೂಡ ಪಾಪ ಕರ್ಮದ ಲೆಕ್ಕನ್ಯಾಗ ಬರ್ತೈತ್ರಿ. ಅದಕ್ಕರಿ ಪಾಪ ಕರ್ಮ ಮಾಡ್ಬಾರ್ದಂದ್ರ ಸುಳ್ಳು ಮಾತಾಡ್ಬಾರ್ದು. ಒಬ್ರೊಬ್ರ ಸುಳ್ಳು ಎಷ್ಟ್ ಮಾತಾಡ್ತಿರ್ತಾರಂದ್ರ ನಿಮಗ ಸುಳ್ಳು ಮಾತಾಡಿದು ಗೊತ್ತದ. ಒಮ್ಮೊಮ್ಮೆ ಹೇಳ್ತಿರ್ತಾರ, ನಮ್ಮ ಅಕ್ಕೋರ್ ನಮಗೊಂದ್ ಮಾತ್, ಒಬ್ರು ಕುಮಾರ್ ಅನ್ನೋರ್ ಅದಾರ, ಅವ್ರ ಸುಳ್ಳು ಮಾತಾಡ್ತಿರ್ತಾರಿ. ಅಕ್ಕೋರ್ ಒಂದ ಮಾತ್ ಹೇಳ್ತಾರ, ಅಕ್ಕೋರ್ ಅವ್ರಿಗೊಂದ್ ಆ ಕುಮಾರ್ಗಳಿಗೆ ಒಂದ್ ಮಾತ್ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರ, ನಿಮ್ಗ ಒಂದೊಂದ್ ಇಂಚು ನನಗ್ ಗೊತ್ತೈತಿ, ನೀವ್ ಎಲ್ಲೇ ಸುಳ್ಳು ಮಾತಾಡಿರ್ತೀರಿ, ಯಾವಾಗ ಅಂತ ಕೆಲ್ಸ ಮಾಡಿರ್ತೀರಿ, ನನಗ್ ಎಲ್ಲಾ ಗೊತ್ತಾಕೈತಿ ಅಂತ ಹೇಳ್ತಾರ. ಯಾಕಂದ್ರ ನಮ್ಮನ್ನ ಬಾಬಾ ಆಯ್ಕೆ ಮಾಡ್ಕೊಂಡಾನು, ನಮ್ಮನ್ನ ಬಾಬಾ ಸಂಧಿಮೆ ಇಟ್ಟಾನು, ನಮಗೆಲ್ಲಾ ಗೊತ್ತಾಕೈತಿ ಅಂತಿದ್ರಿ ಅಕ್ಕೋರು. ಅದಕ್ಕರಿ ನಾವ್ ಅಂತೇವ್ರಿ, ಈ ಸುಳ್ಳು ಮಾತಾಡ್ರ ಅಕ್ಕೋರ್ಗ ಏನ್ ಗೊತ್ತಾಗೋದಿಲ್ಲೇನು. ಇವತ್ತು ಮುರ್ಳಿ ಕ್ಲಾಸ್ ಎದಕ್ ಬಿಟ್ಟೇನಂದ್ರ ಅಕ್ಕೋರ್ ಜೊತೆ ಶಟ್ಕೊಂಡೇನಿ, ಅದಕ್ಕ ನಾ ಮುರ್ಳಿ ಕ್ಲಾಸ್ ಬಿಟ್ಟೇನಿ. ಹೇಳೋದೇನಂದ್ರ ಹೊಟ್ಟಿ ನುಸಾತೈತಿ, ಬೆನ್ ನುಸಾತೈತಿ, ನಡ ನುಸಾತೈತಿ. ಅಕ್ಕೋರಿಗ್ ಏನ್ ಗೊತ್ತಾಗಂಗಿಲ್ಲೇನ್ರಿ? ಏನ್ರ ಅಂತ ಕಪಟ್ ಕೆಲ್ಸ ಮಾಡಿದ್ವಿ ಅಂದ್ರ ಬಾಬಾನ್ ಮನ್ಯಾಗ ಅಕ್ಕಂದಿರ್ ಗೊತ್ತಾಗಂಗಿಲ್ಲೇನ್ರಿ? ಅಪವಿತ್ರತೆ ಉಲ್ಲಂಘನೆ ಮಾಡಿ ಬಾಬಾನ್ ಮನಿಗ್ ನಾವ್ ಮತ್ ಒಳಗ ಸೇವಾ ಮಾಡಕ್ ಬರ್ತೀವ್ರಿ, ಅಡ್ಗಿ ಮನ್ಯಾಗೂ ಬರ್ತೀವ್ರಿ, ಮತ್ ಮುರುಳಿ ಕ್ಲಾಸಿಗೂ ಬರ್ತೀವಿ ಅಂದ್ರ ಗೊತ್ತಾಗುದಿಲ್ಲೇನು? ಇವೆಲ್ಲಾ ಪಾಪ ಕರ್ಮನ್ಯಾಗ ಲೆಕ್ಕನ್ಯಾಗ ಬರ್ತೇತ್ರಿ. ನಾವೇನ್ ಅಕ್ಕೋರಿಗ್ ಗೊತ್ತಾಗುದಿಲ್ಲ ಅಂತ ತಿಳ್ಕೊತೇವ್ರಿ ನಾವ್. ಇದೆಲ್ಲಾ ಪಾಪ್ಲೆಸ್. ಒಮ್ಮೊಮ್ಮೆ ಮತ್ ಹಿಂಗೂ ಮಾಡ್ತಿರ್ತಾರ. ಏನಂದ್ರ ನಾವ್ ಹೋಗ್ತಿರ್ತೇವೆ, ಯಾವ ಸೆಂಟರ್ಗ್ ನಾವ್ ಹೋಗ್ತಿರ್ತೇವಿ ಅವ್ರ ಜೊತೆ ಬಾಳ್ ನಾವ್ ಚಂದಂಗ್ ಇರ್ಬೇಕ್ರಿ. ಯಾಕಂದ್ರ ಅವ್ರೇನ್ ನಮಗ ಹುಡ್ಸಿರ್ತಾರೋ ಅಥವಾ ಬೇರೆಯವ್ರ ಹುಡ್ಸ್ಯಾರ ತಿಕ್ಕೋರಿ, ಕರೆ ಈ ಒಂದ್ ಸೆಂಟರ್ ನಾವು ಅವ್ರಿಗೆ ನಿಮಿತ್ತ ಅದೇವಂದ್ರ ನಾವ್ ಅವ್ರ ಜೊತೆ ಬಾಳ್ ಚಲೋತೆಂಗ್ ಇರ್ಬೇಕ್ರಿ. ಆದ್ರ ನಾವ್ ಏನ್ ಮಾಡ್ತಿರ್ತೇವ್ ಗೊತ್ತೇನ್ರಿ, ಈ ಸೆಂಟರ್ ನಾವ್ ಏನ್ ಮಾಡ್ತೇವಿ ಗ್ಯಾರಂಟಿ ಅಂತ ತಿಳ್ಕೊತೇವಿ. ಇಲ್ಲಿ ಯಾ ಸೆಂಟರ್ಗ್ ನಾವ್ ಹೋಗ್ತಿರ್ತೇವ್ ಏನ್ ತಿಳ್ಕೊಂಡ್ಬಿಡ್ತೇವ್, ಗ್ರಾಂಟೆಡ್ ಅಂತ ತಿಳ್ಕೊಂಡ್ಬಿಡ್ತೇವ್. ಅವ್ರ ಜೊತೆ ಸುಳ್ಳು ಮಾತಾಡ್ತಿರ್ತೇವ್, ಆದ್ರ ಊರಿಗ್ ಬೇರೆ ಎಲ್ಲಾ ಸೆಂಟರ್ಗಳಿಗ್ ಕರೆ ಆಗ್ತಿರ್ತೇವ್. ಇದು ಕೂಡ ಪಾಪ ಕರ್ಮ ರೀ. ನೋಡ್ರಿ ನಾವ್ ಅಂತೇವ್ರಿ, ಬೇರೆ ಅಕ್ಕಂದಿರ್ ನಮ್ ಎಷ್ಟ್ ಹೊಗಳ್ತಾರಿ, ಬೇರೆ ಅಕ್ಕಂದಿರ್ ನಮ್ ಎಷ್ಟ್ ಇಷ್ಟ ಪಡ್ತಾರಿ, ಬೇರೆಯವ್ರ ನಮ್ಗೆ ಎಷ್ಟ್ ಚಲೋ ಅಂತ ಹೇಳ್ತಾರ. ಖರೆ ನೀವ್ ಅಷ್ಟೆಲ್ಲಾ ಪುಣ್ಯ ಕೆಲ್ಸ ಮಾಡ್ಕೊಂಡ್ ಬಂದಿರಿ. ಆದ್ರೆ ಈ ಅಕ್ಕವ್ರು ಯಾರ್ ನೀವು ನಿಮಿತ್ ಅಕ್ಕೋರದಲ್ಲ, ನಿಮ್ ಊರಿನ ಅಕ್ಕೋರು, ಅವ್ರ ಏನ್ರಿ ನೀವು ಕೆಟ್ಟ ಸಂಕಲ್ಪ ನಡೆಸ್ಲಿಕ್ಕೆ ನಿಮಿತ್ರ ಆದ್ರಿ, ಅವ್ರಿಗೆ ತಲಿ ಕೆಡ್ಸ್ಕೊಳ್ಲಿಕ್ಕೆ ನಿಮಿತ್ರ ಆದ್ರಂದ್ರ ಅದೆಲ್ಲಾ ಪಾಪದ ಭಾರ ನೀವ್ ಏನ್ ತುಂಬ್ಕೊಂಡ್ ಬಂದಿರ್ಲಾ ಅದೆಲ್ಲಾ ಹುಂಚಿ ನದಿ ಒಳಗ್ ತೊಳ್ದಂಗ್ ನೋಡ್ರಿ, ಹುಂಚಿ ತೊಳ್ದಂಗ್ ನೋಡ್ರಿ. ಅದಕ್ಕರಿ ಭಾಳ್ ನಾವ್ ಏನಿರ್ಬೇಕಂದ್ರ ಯಾರ್ ಇರ್ತಾರಲ್ಲ ನಿಮಿತ್ ನಮಗ ಊರಿಗೆ, ಆ ಅಕ್ಕಂದಿರ್ ಜೊತೆ ನಾವ್ ಭಾಳ್ ಚಲೋತೆಂಗ್ ಇರ್ಬೇಕ್ರಿ. ಮನೆಯವ್ರ ಜೊತೆನೂ ಚಲೋತೆಂಗ್ ಇರ್ಬೇಕ್ರಿ. ಒಳಗ ಹೊರಗ ಮನಸ್ಸ ಬಾಳ ಸ್ವಚ್ಛ ಇರ್ಬೇಕ್ರಿ. ಒಳಗ ಹೊರಗ ಮನಸ್ಸು ಬಾಳ್ ಸ್ವಚ್ಛ ಇತ್ತಂದ್ರ ಬಾಬಾನ್ ಕೂಡ ಏನ್ ಮಾಡ್ತನ್ರಿ, ಒಳಿತನ್ರಿ. ನಮ್ದ್ ಎಂತದ ಪಾಪ ಕರ್ಮ ಇದ್ರುನು ಕೂಡ ಬಾಬಾ ಏನ್ ಮಾಡ್ತಾನ್ರಿ, ಮಾಫಿ ಮಾಡ್ತಾನ. ಮತ್ತೆ ಎದಕ್ಕಿಂದ ಪಾಪ ಕರ್ಮ ಆಕೇತ್ ಹೇಳ್ರಿ ಬಾಬಾನ್ ಮನ್ಯಾಗ? ಮತ್ ಬಾಬಾ ಅಕ್ಕೋರ್ ಮತ್ ಯಾವಾಗ ಪಾಪ ಕರ್ಮ ನೀವು ಯೋಚನೆ ಮಾಡ್ರಿ, ಮತ್ ಯಾವಾಗ ಆಕೇತಿ? ಮೈ ಉಳ್ಸ್ಕೋದಾತು, ಬಾಬಾನ್ ಸೇವಾಗ್ ಇಲ್ಲ ಅನ್ನೋದಾಗ್ಲಿ, ಇವಕ್ಕೂ ಎಲ್ಲಾ ಪಾಪ ಕರ್ಮ ರೀ. ಸುಳ್ಸುಕ ಶಟ್ಕೊಳ್ಳುದು, ಮೇನ್ ಇಂಪಾರ್ಟೆಂಟ್ ಶಟ್ಕೊಳ್ಳುದು, ಇದು ಕೂಡ ಪಾಪ ಕರ್ಮ ಆಕೈತಿ. ನಾನು ಮಧುಬನ್ಕ್ ಹೋಗಿದ್ವಿರಿ. ಮಧುಬನ್ಯಾಗ ಏನಾಗೈತಂದ್ರ ರೊಟ್ಟಿ ಸೇವಾ ಇತ್ರಿ. ರೊಟ್ಟಿ ಸೇವಾ ಆದ ನಂತರ ಅಕ್ಕೋರ್ ಏನ್ ಹೇಳಿದ್ರು, ಇಲ್ಲಿ ಅಕ್ಕೋರ ಕರ್ದಾರು ಬೇರೆ ಕಡೆ ಹೋಗ್ ಬರುನು ಅಂತಂದ್ರಿ. ಆಯ್ತ್ರಿ ಹೋಗ್ ಬರುನ್ ಅಂತ ನಾವ್ ರೊಟ್ಟಿ ಸೇವಾ ಮುಗಿಸ್ಕೊಂಡ್ ತಳಗ್ ಇಳಿದ್ವಿ. ನಾನು ನಮ್ ಅಕ್ಕ ಮತ್ ನಮ್ ಅಕ್ಕೋರು ಇಳಿದ್ವಿರಿ. ಆಮೇಲೆ ಅಕ್ಕೋರ್ಗ ಏನಂದಿ, ನಾ ನೀರ್ ತುಂಬ್ಕೊಂಡ್ ಬರ್ತೇನಿ ನಿಂದ್ರಿ ಅಂತ ಹೇಳ್ದೆ. ಅವ್ರ ಏನ್ ಮಾಡ್ಯಾರಿ, ಬರೋಷ್ಟ್ರೊಳಗ ಹೋಗೇ ಬಿಟ್ರಿ. ಅವ್ರ ಎಲ್ ಹೋಗಿದಾರ ಹೋಗೇ ಬಿಟ್ರಿ. ಮತ್ ನನ್ ಕಡೆ ಫೋನು ಇಲ್ಲಾಗಿತ್ರಿ. ನನ್ಗೆ ಇಷ್ಟ ಸಿಟ್ಟು ಬಂತಲ್ರಿ. ಇದು ಇನ್ನ ಸಿಟ್ಟಿನ ಮೇಲೆ ಇದು ಟಾಪಿಕ್ ಮಾಡಿರ್ಲಿಲ್ರಿ ಅವಾಗ, ಅದಕ್ಕಿಂತ ಮುಂಚೆ ರೀ ನನ್ಗ್ ಬಾಳ್ ಸಿಟ್ಟು ಬತ್ರಿ. ಆಮೇಲೆ ಎಲ್ಲೋ ಯಾರ್ದೋ ಮಾಡಿ ಒಂದ್ ಕಡೆ ಫೋನ್ ಇಸ್ಕೊಂಡ್ ಹುಡ್ಕ್ಯಾಡಕತ್ತೀರಿ ಮೊದಲ್ ನನಗ. ಅವ್ರಿಗೆ ಎಂದೂ ಹಿಂಗ್ ಮಾಡಂಗಿಲ್ಲ, ಈ ಬಿಟ್ಟು ಹೋಗ್ಯಾರ ಅಂತ ಹೇಳ್ಕೊಳ್ಳಿ ಬಾಳ ಏನ್ ಮಾಡ್ಯಾರ ನೋಡೋಣ ಅಂತ ಹೇಳಿ ಬೇರೆಯವ್ರ ಕಡೆ ಫೋನ್ ಇಸ್ಕೊಂಡಿರಿ. ಬೇರೆ ಎಲ್ಲೋರು ಯಾರ್ ಕಡೆನೋ ಹೋಗಿ ಫೋನ್ ಇಸ್ಕೊಂಡಾಗ ಅವಾಗ ಗೊತ್ತಾತು. ಅವಾಗ ಏನ್ ಗೊತ್ತಾತಂದ್ರ ಹೋಗಿದಾರ ಅಂದ್ಬಿಟ್ರಿ ಅವ್ರ. ನನಗ್ ಇಷ್ಟ ಸಿಟ್ಟ ಬರಕ್ಲಾ ಅವ್ರ ಏನಂದ್ರ ಗೊತ್ತೇನ್ರಿ, ಬಾ ಅಪ್ಪಿ ನಾವ್ ಮುಂದ್ ಹೋಗೇವಿ ಅಂದ್ರ. ಇದನ್ನ ಸಿಟ್ಟಿನ ಮ್ಯಾಗ ಟಾಪಿಕ್ ಮಾಡಿರಲ್ರಿ ಅವಾಗ್ರಿ. ಆಮೇಲೆ ಬಾ ಅಂತ ಅಂದ್ರಿ ಅವ್ರ. ನಾನ್ ಯಾವಾಗ ಏನಂದ್ ಗೊತ್ತೇನ್ರಿ, ನಾ ಬರಂಗಿಲ್ಲ ಹೋಗ್ರಿ ಅಂತ ಅಂದ್ಬಿಟ್ನಿ. ನಾ ಹೋಗ್ಲೇ ಇಲ್ರಿ.
ಆಮೇಲೆ ನಮ್ಮ ಅಕ್ಕೋರ್ ಬಂದ್ರಿ ನನ್ ಕರ್ಯಾಕ. ಇದು ತಪ್ಪ್ರಿ. ಇದು ನಾ ಮಾಡಿದ ತಪ್ಪದ್ ನನ್ ಈ ರಿಯಲೈಸ್ ಆಕೈತ್ರಿ. ಒಟ್ಟು ನಾವ್ ಶಟ್ಕೋಬಾರ್ದ್ರಿ. ಅಕ್ಕೋರ್ ಬಂದ್ರ ಅಕ್ಕೋರ್ ಬಂದ್ ನಮ್ ಕೇಳಾಕತ್ತಾರ ಅಂದ್ರ ನಾವ್ ಏನ್ ಅವ್ರಕಿಂತ ದೊಡ್ಡವ್ರ ಅದೇವೇನ್ರಿ? ಇಲ್ಲ. ಅದಕ್ಕ ನೋಡ್ರಿ, ಎಂದಿಗೂ ಸಣ್ಣ ಮಾತ್ನಾಗ ಶಟ್ಕೊಳ್ಬಾರ್ದು. ಈಗ ಒಮ್ಮೆ ಮುರ್ಲಿ ಕ್ಲಾಸ್ ಬಿಟ್ಟಿರ್ತೇವ್. ಯಾಕ ಮುರ್ಲಿ ಕ್ಲಾಸ್ ಬಿಟ್ಟಿರ್ತೇವ ಅಂತ ಹೇಳ್ಬೇಕೋ ಬೇಡ? ಇಲ್ಲ, 3 ದಿವಸ ಆಯ್ತದ, 4 ದಿವಸ ನೋಡೋದ್ ಏನಂದ್ರ ಅಕ್ಕೋರ ಹಚ್ತಾರ ನೋಡುನ್. ಅಕ್ಕೋರ ಹಚ್ಚ ಮ್ಯಾಲ ಮತ್ ಕ್ಲಾಸಿಗೆ ಹೋಗುದ್ರಿ. ಇದು ಬಾಳ ತಪ್ಪ್ರಿ. ಇದು ಕೂಡ ಪಾಪ ಕರ್ಮನ್ಯಾಗ ಜಮಾ ಆಕೈತಿ. ಈ ಕ್ಲಾಸ್ ಬಿಟ್ರ ಅಂದ್ರ ಏನ್ ಈ ಒಂದೊಂದ್ ಊರ್ನಾಗ್ರಿ 10 ಸೆಂಟರ್ಗಳು ಇರ್ತಾವ. ಹೆಂಗ್ ಮಾಡ್ತಿರ್ತಾವ ಅಂದ್ರ ಈ ಸೆಂಟರ್ ಇಲ್ಲಿ ಸೆಂಟರ್ನಾಗ ಶಟ್ಕೊಂಡ್ ಅಂತಿಕೋ ಇನ್ನೊಂದ್ ಸೆಂಟರ್ಗೆ ಹೋಗೋದು, ಈ ಸೆಂಟರ್ ಬಿಟ್ರೆ ಇನ್ನೊಂದ್ ಸೆಂಟರ್ಗೆ ಹೋಗೋದು. ಇವೆಲ್ಲಾ ಬಾಳ್ ಕೆಟ್ಟ. ಒಟ್ಟು ನೋಡ್ರಿ, ನಮ್ಮಿಂದ ನಾವ್ ಶಟ್ಕೊಳ್ಳುವಂತ ಗುಣವನ್ನ ತಕೋಬೇಕು. ನಾವ್ ಎಷ್ಟ್ ನಿರ್ವಿಘ್ನ ಆಗ್ಬೇಕಂದ್ರ ನಮ್ಮಿಂದ ನಮ್ ಅಕ್ಕೋರ್ ಏನಿರ್ಬೇಕ್ರಿ, ತಲಿ ಕೆಡ್ಸ್ಕೊಂಡಿರ್ಬಾರ್ದು ನೋಡ್. ಅವತ್ ತಿಳ್ಕೊಂಡ್ಬಿಡ್ರಿ, ನಾವ್ ಹಾಕೋತ ಇರ್ತೀವಿ, ಬಾಬಾಡ್ ನೆನಪ್ನಾಗ ಇರ್ತೇವೆ. ಈ ರೀತಿ ನಾವು ಏನ್ ಮಾಡೋಣ್ರಿ, ನಿರ್ವಿಘ್ನ ಆಗುಣ್ರಿ. ಇದ್ರೊಗೆಲ್ಲಾ ನಂದು ಲಘು ಆತವ್ರಿ, ನಾನು ತಿದ್ಕೋಕತ್ತೇನ್ರಿ. ಇದೆಲ್ಲಾ ಆಗ್ಬಾರ್ದಂದ್ರ ಒಂದ ಮಾತ್ ಇಟ್ಕೋರಿ, ನನ್ನಿಂದ ಪಾಪ ಆಗ್ಬಾರ್ದು, ನನ್ನಿಂದ ಪಾಪ ಆಗ್ಬಾರ್ದು, ನನ್ನಿಂದ ಪಾಪ ಆಗ್ಬಾರ್ದು. ಈ ರೀತಿ ನೀವು ಅನ್ಕೋತಿದ್ರೆ ನಮ್ಮಿಂದ ಪಾಪ ಆಗೋದಿಲ್ರಿ. ಓಂ ಶಾಂತಿ. ಥ್ಯಾಂಕ್ ಯು. कर्म करो ऐसे भाई तुम पड़े न फिर पछताना, पड़े न फिर पछताना। कर्म करो ऐसे भाई तुम पड़े न फिर पछताना, पड़े न फिर पछताना। एक दिन तो धर्मराज को पड़ेगा मुख दिखलाना, पड़ेगा मुख दिखलाना। एक दिन तो धर्मराज को पड़ेगा मुख दिखलाना, पड़ेगा मुख दिखलाना। कर्म करो ऐसे भाई तुम पड़े न फिर पछताना, पड़े न फिर पछताना। कर्म करो ऐसे कर्म करो, मन में औरों के लिए तुम शुभ संकल्प जलाओ। निंदा करता है जो तुम्हारी, अपना उसे बनाओ। आंखों से कभी बुरा न देखो, पड़े जो आंख झुकाना, पड़े जो आंख झुकाना। आंखों से कभी बुरा न देखो, पड़े जो आंख झुकाना, पड़े जो आंख झुकाना। कर्म करो ऐसे भाई तुम पड़े न फिर पछताना, पड़े न फिर पछताना। कर्म करो भाई कर्म करो, मुख से औरों को दुख देने वाले बोल न बोलो, अपने मुख से ज्ञान रत्न भंडार अब तुम खोलो। कानों से कभी सुनो न ऐसे, पड़े न कान कटाना, पड़े जो कान कटाना। कानों से कभी सुनो न ऐसे, पड़े जो कान कटाना, पड़े जो कान कटाना। कर्म करो ऐसे भाई तुम पड़े न फिर पछताना, पड़े न फिर पछताना। कर्म करो ऐसे कर्म करो, कर्म करो भाई कर्म करो। ऐसे जीवन हो जो हंसते हंसते घर को जाओ, धर्मराज के आगे तुम निर्भय होकर जाओ। ऐसा ना हो ना काटा अपना, पड़े न जो वहाँ पछताना, पड़े जो वहाँ पछताना। ऐसा ना हो काथा अपना, पड़े जो वहाँ पछताना, पड़े जो वहाँ पछताना।
कर्म करो ऐसे भाई तो पड़े न फिर पछताना, पड़े न फिर पछताना। एक दिन तो धर्मराज को पड़ेगा मुख दिखलाना, पड़ेगा मुख दिखलाना। कर्म करो ऐसे भाई तो पड़े न फिर पछताना, पड़े न फिर पछताना।